ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ನೆನ್ನೆ ವ್ಲಾಗ್. ನೆನ್ನೆ ನಾನು ಏನೇನು ಮಾಡಿದೆ ಅಂತ ಹೇಳಿಬಿಟ್ಟು ಚಿಕ್ಕ ಒಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಥರದ ವ್ಲಾಗ್ ಮಾಡಿರಲಿಲ್ಲ. ಮತ್ತು ಈ ಒಂದು ವಿಡಿಯೋದಲ್ಲಿ ನೆನ್ನೆ ಏಕಾದಶಿ ಇತ್ತು. ಏಕಾದಶಿ ದಿನ ನಾನು ಹೇಗೆ ಪೂಜೆ ಮಾಡ್ಕೊತೀನಿ ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಹ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಫಸ್ಟು ಬೆಳಗ್ಗೆ ನಾನು ಹೂ ಬಿಡಿಸ್ಕೊಂಡು ಬಂದೆ. ಮಾಡಿ ಮೇಲೆ ನಾವು ಕೆಳಗಡೆಯಿಂದ ಬಳ್ಳಿಯನ್ನು ಹಬ್ಬಿಸ್ಬಿಟ್ಟಿದ್ದೀವಿ ಮೇಲ್ಗಡೆಗೆ. ಹೀಗೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಮಲ್ಲಿಗೆ ಹೂವನ್ನು ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಬಂದು ಕಟ್ಟಿದ್ದೆ. ಕೆಲವೊಂದು ದಿನ ಹಿಂದಿನ ದಿವಸನೇ ಮಗ್ಗು ಬಿಡಿಸ್ಬಿಟ್ಟು ಕಟ್ಟಿ ಅದು ಚೆನ್ನಾಗಿ ಅರಳದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಮಾರನೇ ದಿನಕ್ಕೆ ಪೂಜೆಗಾಗಿ. ಮತ್ತು ಶನಿವಾರ ಮಗ್ಗು ಬಿಡಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಭಾನುವಾರ ನಿಮ್ಮ ಜೊತೆನೂ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆಯಿಂದನೇ. ನೋಡಿರಿ, ಇಷ್ಟು ಹೂವು ಬಂದಿದೆ. ಸ್ವಲ್ಪ ಯಾಕೋ ಕಡಿಮೆ ಬಿಟ್ಟಿದೆ ಭಾನುವಾರ ನೆನ್ನೆ ದಿವಸ. ಇಲ್ಲಾಂದರೆ ಈ ಬುಟ್ಟಿ ತುಂಬ ಬರುತ್ತೆ, ತುಂಬ ಎಷ್ಟೊಂದು ಹೂವು ಬರುತ್ತೆ. ಸುಮಾರಾಗಿ ಒಂದು ಮೊಳ ಮೇಲೆ ಆಗುತ್ತೆ ಹೂವು. ನಾನು 2 3 ಇಟ್ಟು ಕಟ್ಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಇಟ್ಟು ಕಟ್ಬಿಡ್ತೀನಿ. ಚೆನ್ನಾಗಿ ದಪ್ಪನಾಗಿ ಬರುತ್ತೆ. ಪಾರಿಜಾತನೂ ತುಂಬ ಬಿಡುತ್ತೆ. ಹಾಗೆಯೇ ದುಂಡು ಮಲ್ಲಿಗೆನೂ ಸಹ ಬಿಡುತ್ತೆ. ಅದು ಅಷ್ಟೊಂದು ಬಿಡೋದಿಲ್ಲ, ಒಂದು ಸ್ವಲ್ಪ ಬಿಡುತ್ತೆ, ಪರವಾಗಿಲ್ಲ. ಆದರೆ ಇಷ್ಟು 3 ಥರ ಹೂವು ನಮ್ಮ ಮನೇಲಿ ಇರುತ್ತೆ. ಹಾಗಾಗಿ ನಾನು ಹೂವು ಕೊಂಡ್ಕೊಳ್ಳೋದಿಲ್ಲ. ಆದಷ್ಟು ಕೊಂಡು ಹೂವು ದೇವರಿಗೆ ಏರಿಸೋದಕ್ಕಿಂತ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣ ಪಾಟ್ನಲ್ಲಾದರೂ ಹಾಕ್ಕೊಂಡು ಶಾವಂತಿಗೆ, ಗುಲಾಬಿ, ಮಲ್ಲಿಗೆ ಹೂವು ಈ ಥರದ್ದು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರೆ ತುಂಬ ಶ್ರೇಷ್ಠ. ಹಾಗಾಗಿ ನಮ್ಮ ಮನೆಯಲ್ಲಿ ದೇವರ ದಯದಿಂದ ಇಷ್ಟು ಹೂವು ಬಿಡುತ್ತೆ, ಸಾಕು ಅಂತ ನನಗನ್ಸುತ್ತೆ. ನಮ್ಮ ಮನೆಯಲ್ಲಿ ಮಡಿಯಿಂದ ದೇವರು ಮೇಲ್ಗಡೆ ಬೇರೆ ಇಟ್ಟಿರ್ತೀವಿ. ಹಾಗಾಗಿ ಅದನ್ನು ನಾನು ಮುಟ್ಟೋದಿಲ್ಲ. ಅಲ್ಲಿ ನಮ್ಮ ಮನೆಯವರು ದೇವ್ರ ಪೂಜೆಯನ್ನು ಮಾಡ್ಕೊತಾರೆ. ಇನ್ನು ಕೆಳಗಡೆ ಜಾಸ್ತಿ ನಾನು ದೇವರ ವಿಗ್ರಹಗಳು ಅಂತ ಏನೂ ಇಟ್ಕೊಳ್ಳೋದಿಲ್ಲ. ಬರೀ ಗೌರಿ ಪೆಟ್ಟಿಗೆ ಅಷ್ಟೇ ಇಟ್ಕೊಂಡಿರ್ತೀನಿ. ಕೆಲವೊಂದು ಫೋಟೋಗಳನ್ನು ನೀವು ನೋಡಿರ್ತೀರ, ಫೋಟೋಗಳನ್ನು ಇಟ್ಕೊಂಡಿರ್ತೀನಿ. ವಾರಕ್ಕೆ ಸರಿಯಾಗಿ ನಾನು ಸೋಮವಾರ, ಮಂಗಳವಾರ ಆ ಥರ ಫೋಟೋ ಒರೆಸ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡ್ತೀನಿ. ಈಗ ಫಸ್ಟ್ ನಾನು ಹೂ ಕಟ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರ ನೀವು. 3 4 ಇಟ್ಟು ಸಹ ಒಂದೊಂದು ಸಲ ಕಟ್ಟಿಬಿಡ್ತೀನಿ. ಚೆನ್ನಾಗಿ ದಪ್ಪನಾಗಿ ಗುತ್ತಾಗಿ ಬರುತ್ತೆ ಹೂವು. ತುಂಬ ಪರಿಮಳ ಇರುತ್ತೆ. ಇದು ಯಾವ ಥರದ ಹೂವು ಅಂತ ತುಂಬ ಜನ ಕೇಳಿದ್ರಿ ಹೋದ್ಸಲ ನನಗೆ. ನಿತ್ಯ ಮಲ್ಲಿಗೆ ಅನಿಸುತ್ತೆ, ಗೊತ್ತಿಲ್ಲ ನನಗೂ. ಇದು ಮಲ್ಲಿಗೆ ಹೂ ಥರ ಅಲ್ಲ ಅನಿಸುತ್ತೆ. ತುಂಬ ಉದ್ದುದ್ದನಾಗಿರುತ್ತೆ, ತುಂಬ ಪರಿಮಳ ಇರುತ್ತೆ. ಆದರೆ ಅರಳಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದೇನೋ ಗೊತ್ತಿಲ್ಲ. ಒಂದು ಸಲ ನಾನು ಹೀಗೆ ತೊಗೊಂಡು ಬಂದು ಹಾಕಿರೋದು, ತುಂಬ ಚೆನ್ನಾಗಿ ಬಂದಿದೆ. ವರ್ಷ ಇಡೀ ಬಿಡುತ್ತೆ ಹೂವು. ನೋಡಿರಿ, ಹೂವೆಲ್ಲ ಕಟ್ಟಿ ಆದಮೇಲೆ ನಾನು ದೇವ್ರ ಮನೆಗೆ ಬಂದುಬಿಟ್ಟು ಫಸ್ಟು ರಂಗೋಲಿಯನ್ನೆಲ್ಲ ಒಂದು ಸಲ ಕದಲ್ಸ್ಕೊಂಡ್ಬಿಡ್ತೀನಿ. ನಂತರ ಹಿಂದಿನ ದಿನದ ನಿರ್ಮಾಲ್ಯ ಇದನ್ನೆಲ್ಲ ಹೀಗೆ ತೆಕ್ಕೊಂಡ್ಬಿಡ್ತೀನಿ. ಗೆಜ್ಜೆ ವಸ್ತ್ರ ಸಹ ತೆಗೆದುಬಿಡಬೇಕು, ನಿರ್ಮಾಲ್ಯನೂ ತೆಗಿಬೇಕು. ಒಣಗಿದಂತಹ ಬಾಡಿದಂತಹ ನಿರ್ಮಾಲ್ಯ, ಪೂಜೆಗೆ ಹಿಂದಿನ ದಿವಸ ಏರಿಸಿದಂಥ ಹೂವನ್ನು ದೇವರ ಮೇಲೆ ಇರಲಿಕ್ಕೆ ಬಿಡಬಾರ್ದು. ಅದು ಮುಳ್ಳಿನ ಥರ ದೇವರಿಗೆ ಚುಚ್ಚುತ್ತೆ ಅಂತ ಹೇಳ್ತಾರೆ ಶಾಸ್ತ್ರ ಪ್ರಕಾರ. ಹಾಗಾಗಿ ದೇವರ ಮೇಲೆ ಬಾಡಿದಂತಹ ಹೂವು ಇರಬಾರ್ದು, ಅಥವಾ ನಿನ್ನೆ ಏರಿಸಿದಂಥ ಹೂವು ಇರಬಾರ್ದು. ಇರಲಿ ಬಿಡು, ಹೂ ಚೆನ್ನಾಗಿದೆ ಹೀಗೆ ಇಟ್ಬಿಡೋಣ ಅಂತ ಹಾಗೆ ಬಿಡಬಾರ್ದು. ಗೆಜ್ಜೆ ವಸ್ತ್ರನೂ ಸಹ ತೆಗೆದುಬಿಡಬೇಕು. ಹೂ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಹಿಂದಿನ ದಿನದ ಹೂ ಮಾತ್ರ, ಒಣಗಿದಂಥ ಹೂ ಮಾತ್ರ ತೆಗೆದುಬಿಡಬೇಕು. ನೋಡಿರಿ, ಎಲ್ಲನೂ ನಾನು ಈ ಥರ ನೀಟಾಗಿ ತೆಕ್ಕೊಂಡು ಫಸ್ಟ್ ನಾನು ರಂಗೋಲಿನೆಲ್ಲ ಕದಲಿಸ್ಬಿಟ್ಟು ತೆಗೆದುಬಿಡ್ತೀನಿ. ನಂತರ ಹೀಗೆ ಎಲ್ಲನೂ ಒಂದು ಕವರಲ್ಲಿ ಹಾಕಿ ಇಡ್ತೀನಿ, ರಂಗೋಲಿ ಸಮೇತವಾಗಿ. ತುಂಬ ಜನ ಕೇಳ್ತಾಯಿದ್ರಿ, ರಂಗೋಲಿ ಏನು ಮಾಡ್ತೀರಾ ಅಂತ. ನಾನು ನಿರ್ಮಾಲ್ಯ ಜೊತೆಗೇ ರಂಗೋಲಿ ಪುಡಿನೂ ಸಹ ಈಗ ತೆಗಿತಾ ಇದ್ದೀನಲ್ವ, ಈ ರೀತಿಯಾಗಿ ಈ ಒಂದು ಪೊರಕೆ ಥರದ್ದು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಇದರ ದೇವ್ರ ಕಟ್ಟೆಗೆ ಮಾತ್ರ, ರಂಗೋಲಿ ತೆಗಿಯೋದಕ್ಕೆ ಮಾತ್ರ ಉಪಯೋಗಿಸ್ತೀನಿ. ಇನ್ನೂ ಒಂದು ಪೊರಕೆ ಇದೆ, ಸ್ವಲ್ಪ ದಪ್ಪ ಕಡ್ಡಿದು. ಅದನ್ನು ನಾನು ದೇವ್ರ ಮನೆ ಗೂಡಿಸೋದಕ್ಕೆ ಉಪಯೋಗಿಸ್ತೀನಿ. ದೇವ್ರ ಮನೆ ಕಸ ಗೂಡಿಸೋದು ಬೇರೆ ಇಟ್ಕೊಂಡಿರಬೇಕು, ದೇವ್ರ ಮನೆ ನೆಲ ಒರೆಸೋದು ಬೇರೆ ಇಟ್ಕೊಂಡಿರ್ಬೇಕು ಬಟ್ಟೆ. ಹಾಗೆ ಹೊರಗಡೆ ಎಲ್ಲ ಗೂಡಿಸ್ಕೊಂಡು ಬಂದು ಅದನ್ನು ನಾವು ದೇವ್ರ ಮನೆಯಲ್ಲಿ ಗೂಡಿಸ್ಬಾರ್ದು. ಹಾಗಾಗಿ 2 ಪೊರಕೆಯನ್ನು ನಾನು ಇಟ್ಕೊಂಡಿರ್ತೀನಿ. ಒಂದು ಈ ರೀತಿಯಾಗಿ ದೇವರ ರಂಗೋಲಿಗಳನ್ನು ತೆಗಿಲಿಕ್ಕೆ ಇಟ್ಕೊಂಡಿರ್ತೀನಿ. ಹೀಗೆಲ್ಲ ರಂಗೋಲಿಯನ್ನು ತೆಗೆದು ದೇವರ ನಿರ್ಮಾಲ್ಯ ಅದೆಲ್ಲ ಎಲ್ಲಿ ಹಾಕಿರ್ತೀನೋ, ಹಿಂದಿನ ದಿನದ ಬತ್ತಿಗಳು, ದೀಪಕ್ಕೆ ಏರಿಸಿದಂಥ ಬತ್ತಿ ಅದೆಲ್ಲನೂ ಒಂದು ಕವರ್ಗೆ ಹಾಕ್ತೀನಿ. ಹರಿಯೋ ನೀರಿಗೆ ಬಿಟ್ಬಿಡ್ತೀನಿ ನಾನು. ಮತ್ತು ನಿಮ್ಮ ಅನುಕೂಲ ನೋಡ್ಕೊಳ್ರಿ. ಇಲ್ಲಾಂದರೆ ಗಿಡಗಳಿತ್ತು ಅಂದರೆ ಗಿಡದಲ್ಲಿ ಹಾಕ್ಬೋದು. ಭೂಮಿ ತೋಡ್ಬಿಟ್ಟು ಭೂಮಿಯಲ್ಲೂ ಸಹ ಹಾಕಿ ಮುಚ್ಬೋದು. ಈಗ ನೋಡಿರಿ, ಗೌರಿ ಪೆಟ್ಟಿಗೆಯನ್ನು ತೊಳ್ಕೊತಾ ಇದ್ದೀನಿ. ಏಕಾದಶಿ ದಿವಸ ನಾನು ಗೌರಿ ಪೆಟ್ಟಿಗೆ ತೊಳಿತೀನಿ. ತುಂಬ ಕಪ್ಪಾಗಿತ್ತು ಅಂದರೆ ಒಂದು ಸ್ವಲ್ಪ ಸೀಗೆ ಪುಡಿ ಅಥವಾ ಅಂಟ್ವಾಳಕಾಯಿ ಪುಡಿ ಸಿಗುತ್ತಲ್ಲ, ಅದನ್ನು ಹಚ್ಚಿ ನೀಟಾಗಿ ಉಜ್ಜಿ ತೊಳ್ಕೊತೀನಿ.
ಇವತ್ತು ಅಷ್ಟೊಂದೇನು ಇದನ್ನಿಸ್ಲಿಲ್ಲ ನನಗೆ, ಹಾಗಾಗಿ ಹಾಗೆ ನೀರು ಹಾಕಿ ನೀಟಾಗಿ ತೊಳೆದು ಗೌರಿ ಪೆಟ್ಟಿಗೆಯನ್ನು ಇಟ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಎಲ್ಲಿ ಗೌರಿ ಪೆಟ್ಟಿಗೆ ಮಣೆಯೆಲ್ಲ ಹಾಕ್ತೀನೋ ಅಲ್ಲಿ ನೀಟಾಗಿ ರಂಗೋಲಿ ಎಲ್ಲ ತೆಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಅಥವಾ ಗೋಮಯ ಹಾಕಿ, ನಾನು ಒಣಗಿಸಿರೋ ಗೋಮಯನ ಒಂದು ಡಬ್ಬೀಲಿ ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನು ಕಟ್ಟೆ ಸಾರಿಸೋದಕ್ಕೆ ಬಳಸ್ತೀನಿ. ಸ್ವಲ್ಪ ಸಗಣಿ ತೊಗೊಂಡು ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿರ್ತೀನಿ ಪುಡಿಯನ್ನು, ಅದನ್ನು ಬಳಸ್ತೀನಿ. ನೋಡಿರಿ, ನೀಟಾಗಿ ಸಾರಿಸ್ಕೊಂಡು ಹೀಗೆ ರಂಗೋಲಿಯನ್ನು ಹಾಕ್ಕೊಂಡು ಮಣೆಯನ್ನು ಇಡ್ತೀನಿ. ತುಂಬ ಜನ ಹಿಂದೆ ಕೇಳಿದ್ರಿ, ಮಣೆ ಇಡ್ತಿರಲ್ವ, ಮಣೆ ಮೇಲೆ ರಂಗೋಲಿ ಹಾಕಿ ಇಡಬೇಕಲ್ವಾ ದೇವ್ರನ್ನ ಅಂತ ಹೇಳಿಬಿಟ್ಟು. ನಾನು ಬಳಸುವಂಥ ಮಣೆಗೆ ಬೆಳ್ಳಿಯ ಹೂವು ಇದೆ. ಇದು ಒಬ್ಬರು ದಾನ ಕೊಟ್ಟಿದ್ದು ಬೆಳ್ಳಿಯ ಹೂವನ್ನು ಹೀಗೆ ಮಣೆಗೆ ಹಾಕಿಸಿ ಕೊಟ್ಟಿದ್ದಾರೆ. ಲಕ್ಷ ಪದ್ಮ ಹಿಡಿತಾರಲ್ವ ಚಾತುರ್ಮಾಸದಲ್ಲಿ, ಅದು ದಾನ ಕೊಡಲಿಕ್ಕಾಗಿ ಹೀಗೆ ಕೊಡ್ತಾರೆ. ಹಾಗಾಗಿ ಆ ಮಣೆಗೆ ಬೆಳ್ಳಿ ಹೂವು ಇದೆ, ಹಾಗಾಗಿ ನಾನು ಮಣೆ ಮೇಲೆ ಏನು ರಂಗೋಲಿ ಹಾಕೋದಿಲ್ಲ. ಈಗ ಮಣೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಇಟ್ಟಿದ್ದೀನಿ. ಇದ್ರ ಮೇಲೆ ನಾನು ಗೌರಿ ಪೆಟ್ಟಿಗೆಯನ್ನು ಇಟ್ಕೊತೀನಿ. ಮತ್ತು ಕಲ್ಲೂರು ಮಹಾಲಕ್ಷ್ಮಿ ಫೋಟೋ ನನಗೆ ತುಂಬ ಪ್ರೀತಿಕರವಾದಂಥ ದೇವರು, ಕಲ್ಲೂರು ಮಹಾಲಕ್ಷ್ಮಿ ವೆಂಕಟೇಶ್ವರ ದೇವರು. ಹಾಗಾಗಿ ನಾನು ಪ್ರತಿ ಶುಕ್ರವಾರ ದಿನನಿತ್ಯ ನಾನು ಅದೇ ದೇವರ ಆರಾಧನೆಯನ್ನು ಜಾಸ್ತಿ ಮಾಡ್ತೀನಿ. ನನ್ನ ಇಷ್ಟ ದೈವ ಅಂತ ಹೇಳ್ಬೋದು. ಯಾಕಪ್ಪ ಈ ಕಡೆ ಮೂಲೆಗಿಟ್ಟಿದ್ದಾರೆ ಅಂತ ಅನ್ಕೋಬೋದು. ನಾನು ಒಂದು ಕಡೆ ಗೌರಿನ ಕೂಡಿಸಿದ್ದೀನಿ, ಚೈತ್ರ ಗೌರಿಯನ್ನು. ಹಾಗಾಗಿ ಮಡಿಯಿಂದ ಇರುತ್ತಲ್ವ, ಹಾಗಾಗಿ ಈ ಕಡೆ ಮೂಲೆಗೆ ನಾನು ಗೌರಿ ಪೆಟ್ಟಿಗೆಯನ್ನು ಇಟ್ಕೊಂಡಿದ್ದೀನಿ. ಈಗ ಗೌರಿ ಪೆಟ್ಟಿಗೆಯಲ್ಲಿರುವಂಥದ್ದೆಲ್ಲನೂ ವಿಗ್ರಹಗಳನ್ನು ತೆಗೆದು ಹೀಗೆ ಇಟ್ಕೊಂಡು, ಗೌರಿ ಪೆಟ್ಟಿಗೆ ಅಂದರೆ ನಂದು ಈ ಥರ ಮಣೆ ಥರ ಇದೆ, ಅದನ್ನು ನೀಟಾಗಿ ನಾನು ಪೀತಾಂಬರಿ ಹಾಕಿ ತೊಳ್ಕೊಂಡಿದ್ದೀನಿ. ಗೌರಿ ಪೆಟ್ಟಿಗೆಯನ್ನು ತೊಳಿಬೋದು ಪೀತಾಂಬರಿ ಹಾಕಿ, ಆದರೆ ದೇವರ ವಿಗ್ರಹಗಳನ್ನು ಯಾವತ್ತೂ ಪೀತಾಂಬರಿ ಆ ಥರದ ಕೆಮಿಕಲ್ಸ್ ಹಾಕಿ ತೊಳಿಬಾರ್ದು. ದೇವರ ಮೂರ್ತಿಗಳು ಅಂದರೆ ದೇವರ ಒಂದು ಸನ್ನಿಧಾನ ಅಲ್ಲಿರುತ್ತೆ. ಹಾಗಾಗಿ ಸ್ವಚ್ಛವಾದಂಥ ನೀರಿನಲ್ಲಿ ತೊಳೆದ್ಬಿಟ್ಟು, ನಿಮಗೆ ತುಂಬ ಕಪ್ಪಾಗಿದೆ ವಿಗ್ರಹಗಳು ಅಂತಂದರೆ ಸ್ವಲ್ಪ ಸೀಗೆ ಪುಡಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಅಂಟ್ವಳಕಾಯಿ ಪುಡಿ, ಅದನ್ನು ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಅಂಟ್ವಳಕಾಯಿ ಪುಡಿ ಅಂತ. ಅದನ್ನು ತಂದುಬಿಟ್ಟು ನೀವು ನೀಟಾಗಿ ಉಜ್ಜಿ ತೊಳೆದ್ರೆ ಎಷ್ಟು ಫಳಫಳ ಅನ್ನತ್ತೆ ದೇವರ ವಿಗ್ರಹಗಳು. ಮತ್ತು ನೀಟಾಗಿ ನೊರೆ ಬರುತ್ತೆ, ಅದರಿಂದ ಕ್ಲೀನ್ ಆಗುತ್ತೆ ವಿಗ್ರಹಗಳು. ನಾವು ಯಾವಾಗಾದರೂ ಪಂಚಾಮೃತ ಮಾಡಿದಾಗ ಆಗ ಸ್ವಲ್ಪ ಕೊಳೆ ಕೂತಂಗೆ ಆಗಿರುತ್ತಲ್ವ, ಹಾಗೆ ನೀವು ತೊಳ್ಕೊಬೋದು. ಆದರೆ ಯಾವುದೇ ರೀತಿಯ ಕೆಮಿಕಲ್ಸನ್ನು ಬಳಸಿ ದೇವರ ವಿಗ್ರಹಗಳನ್ನು ತೊಳಿಬಾರ್ದು. ಈ ರೀತಿ ನಾನು ಸ್ವಲ್ಪ ದಿನದ ಹಿಂದೆ ತೊಳೆದಿದ್ದೆ, ಹಾಗಾಗಿ ಮತ್ತೆ ಏನು ನಾನು ತೊಳ್ಕೊಂಡಿಲ್ಲ. ಸುಮ್ಮನೆ ಗೌರಿ ಪೆಟ್ಟಿಗೆಯನ್ನು ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ಏಕಾದಶಿ ದಿವಸ ಗೌರಿ ಪೆಟ್ಟಿಗೆಯನ್ನು ತೊಳ್ಕೊಬೋದು, ಮತ್ತು ಯಾವತ್ತಾದರೂ ನೀವು ಫ್ರೀ ಇದ್ದಾಗ ತೊಳ್ಕೊಂಡು ಇಟ್ಕೋಬೋದು. ನೋಡಿರಿ, ಗೌರಿ ಪೆಟ್ಟಿಗೆಯಲ್ಲಿ ಏನೇನು ಇಡ್ತೀನಿ ಅಂತ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ಮತ್ತೆ ಏನು ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಮುಖ್ಯವಾಗಿ ಮಂಗಳಗೌರಿ ಅಂತ ಸಿಗುತ್ತಲ್ಲ ಅದನ್ನು ಇಡಬೇಕು, ಮತ್ತು ಒಂದು ಅನ್ನಪೂರ್ಣೇಶ್ವರಿಯನ್ನು ಇಡಬೇಕು. ಮತ್ತು ಈ ರೀತಿಯಾಗಿ ಗೌರಿ ಮುಖವಾಡವನ್ನು ನಾನು ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಗಂಗೆಯನ್ನು ಇಡಬೇಕು, ವಿಷ್ಣು ಪಾದವನ್ನು ಇಟ್ಕೋಬೇಕು, ಕೃಷ್ಣನನ್ನು ಇಟ್ಕೋಬೇಕು, ಅಂಬೆಗಾಲ್ ಕೃಷ್ಣನ, ಒಂದು ಹಸು ಕರುವನ್ನು ಇಟ್ಕೋಬೇಕು. ಮತ್ತು ಗೋಮತಿ ಚಕ್ರ ಅಂತ ಸಿಗುತ್ತೆ, ತುಂಬ ಒಳ್ಳೆಯದು, ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ನಾನು 2 ಗೋಮತಿ ಚಕ್ರವನ್ನು ಗೌರಿ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀನಿ. ಗೌರಿ ಪೆಟ್ಟಿಗೆಯನ್ನು ಈ ರೀತಿ ಸಿದ್ಧ ಮಾಡಿಕೊಂಡು ಅಲಂಕಾರ ಮಾಡಿ ಇಟ್ಟಿದ್ದೀನಿ. ಗೌರಿ ಪೆಟ್ಟಿಗೆಯ ಪಕ್ಕದಲ್ಲಿನೇ ನಾನು ಗಂಗೆ ಗಿಂಡಿಯನ್ನು ಇಡ್ತಾಯಿದ್ದೀನಿ. ತುಂಬ ಜನ ಕೇಳ್ತೀರಿ ಇದು ಏನು ಅಂತ ಹೇಳಿಬಿಟ್ಟು. ಗಂಗೆ, ಅದು ಕಾಶಿಯಿಂದ ತಂದಂಥ ಗಂಗೆ ಗಿಂಡಿ. ಆ ಗಂಗೆಯನ್ನು ದಿನನಿತ್ಯ ಪೂಜೆ ಮಾಡಬೇಕು. ಮುತ್ತೈದೆಯರು ಗೌರಿ ಗಂಗೆ ತಪ್ಪದೇ ಪೂಜೆ ಮಾಡಬೇಕು, ದಿನನಿತ್ಯ ಮಾಡ್ಕೋಬೇಕು. ನಿತ್ಯ ಗೌರಿ ಅಂತಲೇ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಗೌರಿ ಪಕ್ಕದಲ್ಲಿ ಬಲಭಾಗದಲ್ಲಿ ನಾನು ಗಂಗೆಯನ್ನು ಇಟ್ಟು ಗೌರಿ ಮತ್ತು ಗಂಗೆ ಪೂಜೆ ತುಂಬ ಶ್ರೇಷ್ಠ, ದಿನನಿತ್ಯವಾಗಿ ಮಾಡ್ಕೊತೀನಿ. ಮತ್ತು ಈ ಕಡೆ ಚೈತ್ರ ಗೌರಿಯನ್ನು ಕೂಡಿಸಿದ್ದೀನಿ. ದೂರದಿಂದ ದಿನನಿತ್ಯವಾಗಿ ಬೆಳಗ್ಗೆ ಸಾಯಂಕಾಲ ದೀಪವನ್ನು ಹಚ್ಚಬೇಕು. ಮತ್ತು ಅರಶಿನ ಕುಂಕುಮನ ಏರಿಸ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೋಬೇಕು. ಬಿಡಿ ಹೂ ಇತ್ತಂದರೆ ಏರಿಸ್ಬೋದು ದೂರದಿಂದ. ಮತ್ತು ನಾನು ಮೊನ್ನೆ ಶ್ರೀರಾಮನವಮಿ ದಿವಸ ವಿಳೆದೆಲೆ ಮಾವಿನಕಾಯಿ ಎಲ್ಲ ಚೇಂಜ್ ಮಾಡಿದ್ದೀನಿ ಮಡಿಯಿಂದ. ಮತ್ತೆ ನೋಡೋಣ, ನಡುವಿನ ತದಿಗೆ ಮಾಡ್ತೀನಂತೆ. ಹೀಗೆ ಮಧ್ಯ ಮಧ್ಯದಲ್ಲಿ ತುಂಬ ಬಾಡಿ ಹೋಗಿರುತ್ತೆ ವಿಳೆದೆಲೆ, ಅದೆಲ್ಲ ಬೇರೆ ವಿಳೆದೆಲೆಯನ್ನು ಇಟ್ಟು ಗೌರಿಗೆ ಅಲಂಕಾರವನ್ನು ಮಾಡ್ಕೋಬೋದು. ಗೆಜ್ಜೆ ವಸ್ತ್ರ ಹೂವನ್ನು ತೆಗೆದು ಬೇರೆ ಏರಿಸ್ಬೋದು. ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿನೇ ಇಟ್ಟಿದ್ದೀನಿ ನಾನು ಹಿಂದಿನ ದಿನದ ಗೆಜ್ಜೆ ವಸ್ತ್ರ ಹೂವು ಎಲ್ಲನೂ ಗೌರಿ ಮೇಲಿರೋದು. ಅದನ್ನು ಹಾಕಬಾರ್ದು, ಎಲ್ಲೂ ಹಾಕಬಾರ್ದು. ಗೌರಿಯನ್ನು ಇಳಿಸೋ ತನಕನೂ ಗೆಜ್ಜೆ ವಸ್ತ್ರ ಹೂವನ್ನು ಎಲ್ಲೂ ಹಾಕಬಾರ್ದು. ಹಾಗಾಗಿ ಹಾಗೆ ತೆಗೆದು ಪಕ್ಕದಲ್ಲಿ ಇಟ್ಟಿರಬೇಕು. ಈಗ ದೀಪಗಳನ್ನು ಹಚ್ಚಿ ಆಯಿತು, ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ನೆನ್ನೆ ದಿವಸ ರಂಗೋಲಿ ಹಾಕ್ಕೊಂಡೆ. ನಾನು ರಂಗೋಲಿ ಹಾಕ್ಕೊಳ್ಳೋಕ್ಕೆ ಕೂತ್ಕೊಂಡ್ರೆ ಈ ಫುಲ್ ಕಟ್ಟೆ ಸಾಲೋದಿಲ್ಲ ನನಗೆ, ಅಷ್ಟು ರಂಗೋಲಿಗಳನ್ನು ಹಾಕ್ತೀನಿ.
ಮತ್ತು ನಿನ್ನೆ ಸ್ವಲ್ಪ ಸಮಯ ಆಗಿತ್ತು ಒಂದು, ಆಮೇಲೆ ಜಾಗ ಸಾಲೋದಿಲ್ಲ. ಈಗ ಆ ಕಡೆ ಗೌರಿಯನ್ನು ಕೂಡಿಸಿದ್ದೀನಿ ಒಂದು, ಮತ್ತು ತುಂಬ ಸಮಯ ಆಗಿತ್ತು. ಹಾಗಾಗಿ ಸಿಂಪಲ್ಲಾಗಿ ಶಂಖಚಕ್ರ ಗದಾ ಪದ್ಮವನ್ನು ಹಾಕ್ಕೊಂಡು ಸೂರ್ಯನಾರಾಯಣ ಮತ್ತು ಚಂದ್ರನನ್ನು ಹಾಕಿ ಪೂಜೆಯನ್ನು ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿ ಏಕಾದಶಿ ದಿವಸ ಇಷ್ಟು ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು. ಮತ್ತು ಫೋಟೋಗಳನ್ನು ಒರೆಸ್ಕೋಬೋದು, ತೊಂದರೆ ಇಲ್ಲ. ಅರಿಶಿನ ಕುಂಕುಮವನ್ನು ಹಚ್ಬೋದು. ಅಕ್ಷತೆಗಳನ್ನು ದೇವರಿಗೆ ಹಾಕೋ ಹಾಗಿಲ್ಲ. ನೋಡ್ತಾ ಇದ್ದೀರಲ್ವ, ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಕೆಲವರಿಗೆ ಸ್ಥಳ ಇರೋದಿಲ್ಲ, ತುಂಬ ಚಿಕ್ಕ ಜಾಗ ಇರುತ್ತೆ, ಇಷ್ಟು ಮುಖ್ಯವಾಗಿ ಹಾಕೋಬೋದು. ಪದ್ಮ, ಶಂಖಚಕ್ರ, ಗದಾ ಮತ್ತು ಸೂರ್ಯ ಚಂದ್ರರನ್ನು ಹಾಕಬೇಕು. ಸ್ವಸ್ತಿಕವನ್ನು ಹಾಕಿ ಆಕಳ ಪಾದವನ್ನು ಹಾಕಿದರೆ ಸಾಕಾಗುತ್ತೆ. ಮತ್ತು ನಾನಿಲ್ಲಿ ವೆಂಕಟೇಶ ದೇವರಿಗೆ ಮತ್ತು ಕೃಷ್ಣನಿಗೆ ಮಾತ್ರ 2 ದುಂಡು ಮಲ್ಲಿಗೆಯನ್ನು ಇಟ್ಟಿದ್ದೀನಿ. ಭಗವಂತನಿಗೆ ಹೂವನ್ನು ಏರಿಸ್ಬೋದು ಏಕಾದಶಿ ದಿವಸ. ಹಿಂದೆ ನಾನು ತಿಳಿಸಿದ್ನಲ್ಲ, ಬೇರೆ ಯಾವ ದೇವತೆಗಳಿಗೂ ಹೂವನ್ನು ಏರಿಸೋ ಹಾಗಿಲ್ಲ. ಹಾಗಾಗಿ ಬರೀ 1 ದುಂಡು ಮಲ್ಲಿಗೆಯನ್ನು ಕೃಷ್ಣನಿಗೆ, ಶ್ರೀನಿವಾಸ ದೇವರಿಗೆ ಏರಿಸಿದ್ದೀನಿ. ಮತ್ತು ಅರಿಶಿನ ಕುಂಕುಮ ಏರಿಸಿ ನಮಸ್ಕಾರವನ್ನು ಮಾಡ್ಕೊಳ್ಳೋದು, ಅಕ್ಷತೆಯನ್ನು ಏರಿಸೋ ಹಾಗಿಲ್ಲ. ಈ ಥರದ ಪ್ರಶ್ನೆಗಳೆಲ್ಲ ಕೇಳಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಷ್ಟು ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು. ಮತ್ತು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡ್ಕೊಳ್ಳೋದು. ಹೀಗೆ ನಿನ್ನೆ ದಿವಸ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಪುಡಿಗಳನ್ನು ಮಾಡೋದಿತ್ತು. ಹುಳಿ ಪುಡಿ ಅದನ್ನೆಲ್ಲ ಹುರ್ಕೊಂಡೆ. ಈ ರೆಸಿಪಿಗಳು ಬೇಕು ಅಂದರೆ ನೀವು ನನ್ನ ಅಡುಗೆ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ. ಅಲ್ಲಿ ಎಲ್ಲ ವಿಡಿಯೋ ನಿಮಗೆ ಸಿಗುತ್ತೆ. ದ್ವಾದಶಿ ಅಡುಗೆ ವಿಡಿಯೋನೂ ಸಿಗುತ್ತೆ. ಸೌಮ್ಯ ಕೈರುಚಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನನ್ನ ಚಾನಲ್ ಸಿಗುತ್ತೆ. ಆಧ್ಯಾತ್ಮವಾಣಿಯ ತುಂಬ ಜನ ಸ್ನೇಹಿತರು ಅಲ್ಲಿದ್ದಾರೆ. ಮತ್ತು ಇಲ್ಲಿಯ ಪ್ರಶ್ನೆಗಳನ್ನು ದಯವಿಟ್ಟು ಅಲ್ಲಿ ಕೇಳಬೇಡ್ರಿ. ಆಧ್ಯಾತ್ಮವಾಣಿ ಪ್ರಶ್ನೆನ ಆಧ್ಯಾತ್ಮವಾಣಿಯಲ್ಲೇ ಕೇಳ್ರಿ. ಅಡುಗೆದೇನಾದರೂ ಪ್ರಶ್ನೆಗಳಿದ್ದರೆ ಮಾತ್ರ ಅಲ್ಲಿ ಕೇಳ್ರಿ. ಯಾಕಂದರೆ ಇಲ್ಲಿ ಪ್ರಶ್ನೆಗಳನ್ನು ದಯವಿಟ್ಟು ಅಲ್ಲಿ ಬಂದು ಕೇಳಬೇಡ್ರಿ. ಹಾಗಾಗಿ ನಾನು ಬೇರೆ ಚಾನಲನ್ನ ಮಾಡಿರೋದು. ಇಷ್ಟೆಲ್ಲ ಪುಡಿಗಳನ್ನೆಲ್ಲ ಹುರಿದಾದ್ಮೇಲೆ ಇನ್ನು ದೇವರ ಉಪಕರಣಗಳನ್ನು ತೊಳೆದು ಇಟ್ಕೊಂಡೆ. ಇದು ಏಕಾದಶಿ ದಿನ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಮತ್ತು ಬತ್ತಿಗಳನ್ನೇನಾದರೂ ನೆನೆಸಿ ಇಡೋದಾಯಿತು ಅಂದರೆ ಬತ್ತಿಗಳನ್ನು ನೆನೆಸಿ ಇಟ್ಕೊಳ್ಳೋದು ತುಪ್ಪದಲ್ಲಿ. ಮತ್ತು ಬತ್ತಿಗಳನ್ನು ಮಾಡಿ ಇಟ್ಕೊಳ್ಳೋದು, ಗೆಜ್ಜೆ ವಸ್ತ್ರ, ಹೂಬತ್ತಿ, ಈ ರೀತಿಯಾಗಿ ಬತ್ತಿಗಳನ್ನು ಮಾಡಿ ಇಟ್ಕೋಬೋದು. ಹೀಗೆ ಏಕಾದಶಿ ದಿವಸ ನಾವು ದೇವರ ನಾಮಸ್ಮರಣೆ ಜೊತೆಗೆ ಮನೆ ಕೆಲಸಗಳನ್ನು ಸಹ ಮಾಡ್ಕೋಬೋದು. ಜೊತೆಗೆ ದೇವರ ನಾಮಸ್ಮರಣೆಯೂ ಮಾಡ್ತಾ ಇರಬೇಕು, ಬರೀ ಮನೆ ಕೆಲಸ ಮಾಡ್ಕೊಳ್ಳೋದಲ್ಲ. ಹೀಗೆ ಇದಿಷ್ಟು ನೆನ್ನೆಯ ವ್ಲಾಗ್ ಸ್ನೇಹಿತರೆ. ನೆನ್ನೆ ದಿವಸ ಏಕಾದಶಿ ದಿವಸ ನಾನು ಹೇಗೆ ಪೂಜೆ ಮಾಡ್ಕೊತೀನಿ, ಏನೇನು ಕೆಲಸ ಮಾಡ್ಕೊತೀನಿ ಅಂತ ನಿಮಗೆ ತಿಳಿಸ್ಕೊಟ್ಟೆ. ಫ್ರೀ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ನಡೀತಾ ಇರುತ್ತೆ. ದಿನನಿತ್ಯ ಆಗೋದಿಲ್ಲ, ತಿಂಡಿ ಅಡುಗೆ ಇದೇ ಸರಿ ಹೋಗುತ್ತೆ. ಹಾಗಾಗಿ ಏಕಾದಶಿ ದಿವಸ ನಾನು ಬೇರೆ ಎಕ್ಸ್ಟ್ರಾ ಕೆಲಸಗಳನ್ನು, ದೇವ್ರ ಉಪಕರಣೆ ತೊಳ್ಕೊಳ್ಳೋದು, ಈ ಥರದ್ದು ಮಾಡ್ತಾ ಇರ್ತೀನಿ. ಮತ್ತು ತುಂಬ ಜನ ತುಂಬ ಪ್ರಶ್ನೆ ಕೇಳಿದ್ರಿ ಏಕಾದಶಿ ದಿವಸ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಮಾರನೇ ದಿವಸ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸ್ಕೋಬೋದು. ರಂಗೋಲಿ ಹಾಗೆ ಇದ್ರೆ ನಡೆಯುತ್ತೆ. ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು. ಇನ್ನು ಏಕಾದಶಿ ತುಳಸಿಗೆ ನೀರು ಹಾಕ್ಬೋದಾ ಅಂತ ಕೇಳಿದ್ರಿ. ತುಳಸಿಗೆ ನೀರು ಹಾಕೋ ಹಾಗಿಲ್ಲ. ತುಳಸಿಯ ಮುಖವನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಬೋದು. ತುಳಸಿ ತೀರ್ಥವನ್ನು 1 ಬಾರಿ ತೊಗೋಬೋದು ಅಷ್ಟೇ. ತುಳಸಿಗೆ ನೀರು ಹಾಕಬಾರ್ದು ಅಂತ ಹೇಳ್ತಾರೆ ಏಕಾದಶಿ ದಿವಸ. ಮತ್ತು ತುಳಸಿಯಲ್ಲಿ ಕೃಷ್ಣನ ವಿಗ್ರಹವನ್ನು ಇಟ್ಟಿರ್ತೀವಲ್ವ, ಸಣ್ಣ ಮೂರ್ತಿಯನ್ನು, ಕೃಷ್ಣನನ್ನು ತೊಳೆದು ಇಟ್ಟು ಹೂವನ್ನು ಏರಿಸ್ಬೋದು ತುಳಸಿಯಲ್ಲಿ. ಆದರೆ ತುಳಸಿಗೆ ಮಾತ್ರ ಹೂವನ್ನು ಏರಿಸೋ ಹಾಗಿಲ್ಲ. ಈ ರೀತಿ ಏಕಾದಶಿ ದಿವಸ ಕೆಲವೊಂದು ನಿಯಮಗಳಿದ್ದಾವೆ. ಆದಷ್ಟು ಪಾಲನೆಯನ್ನು ಮಾಡೋದು ನಮಗಾದಷ್ಟು. ತುಂಬ ಜಾಸ್ತಿ ತಲೆ ಕೆಡಿಸ್ಕೊಂಡು ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ರಿ. ಮುಖ್ಯವಾಗಿ ಏಕಾದಶಿ ಉಪವಾಸ, ಇದು ತುಂಬ ಮುಖ್ಯ. ಹಾಗಾಗಿ ತುಂಬ ಜನ ಕೆಲಸಗಳಿಗೆ ಹೋಗ್ತಾ ಇರ್ತೀರಾ, ತುಂಬ ನಿಯಮಗಳನ್ನು ಮಾಡ್ತಾ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಮನೆಯಲ್ಲಿರೋರು ಸಾಧ್ಯವಾದಷ್ಟು ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಇದಿಷ್ಟು ನಿನ್ನೆ ಏಕಾದಶಿ ಭಾನುವಾರದ ವಿಡಿಯೋ, ಬ್ಲಾಗ್ ಅಂತ ಹೇಳ್ಬೋದು. ಹೇಗೆ ಅನ್ನಿಸ್ತು ಸ್ನೇಹಿತರೆ, ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.